ಅರೆ ಅದಕ್ಕೆ ನೀವೇನಿಲ್ಲಿ? ನಿತಿನ್ ಅವರೇ, ನಿಮ್ಮ ಅಣ್ಣ ಎಲ್ಲಿದ್ದಾರೆ? ಅಣ್ಣ ಕ್ಯಾಬಿನಲ್ಲಿದ್ದಾರೆ. ಯಾಕೆ ಅದಕ್ಕೆ ಏನಾದರೂ ಪ್ರಾಬ್ಲಮ್ ಆಯಿತಾ ಮನೆಯಲ್ಲಿ, ಅಥವಾ ಏನಾದರೂ ಎಮರ್ಜೆನ್ಸಿ ಏನಾದರೂ ಕಾಲ್ ಮಾಡಿದ್ರ ಅಣ್ಣ? ಅಲ್ಲ, ಹಾಗೇನಾದರೂ ಇದ್ದಿದ್ರೆ ಕಾಲ್ ಮಾಡಿದರೆ ನಾನು ಅಥವಾ ಅಣ್ಣ ಯಾರಾದರೂ ಕಾರ್ ತೊಗೊಂಡು ಬರ್ತಿದ್ವಿ. ನೀವು ಒಬ್ಬರೇ ಯಾಕೆ ಅಲ್ಲಿಂದ ಬಂದ್ರಿ? ಇಲ್ಲ ನಿತಿನ್ ಅವರೇ, ನಾನು ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ. ಇಂಪಾರ್ಟೆಂಟ್ ವಿಷಯ ಇದೆ, ನಾನು ನಿಮ್ಮ ಅಣ್ಣನ ಹತ್ರನೇ ಮಾತಾಡಬೇಕು. ಸಾರಿ. ಅರೆ ಇದೇನಾಯಿತು ಅದಕ್ಕೆ? ಹಾಂ, ಯಾವತ್ತೂ ಈ ಥರ ನಡ್ಕೊಂಡೇ ಇಲ್ಲ ಇವರು. ಹಾಂ, ಏನಾದರೂ ಮಾತಾಡ್ಸಿದ್ರೆ ಎಷ್ಟು ತನಕ ನಿಂತ್ಕೊಂಡು ಮಾತಾಡಿಸಿ ಆಮೇಲೆ ಹೋಗೋರು. ಅದು ಇವತ್ತು ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ನಾ ಮಾತಾಡ್ಸಿದ್ರು ನಾ ಕೇಳಿದ ಕ್ವಶನ್ಗೇನು ಆನ್ಸರ ಮಾಡಲಿಲ್ಲ. ಅಣ್ಣ ಅತ್ತಿಗೆ ಇದೇನಾದರೂ ಪರ್ಸ್ನಲ್ ವಿಷಯ ಇರಬೇಕು ಅಂತ ಅನಿಸುತ್ತೆ. ಅದಕ್ಕೆ ನನಗೆ ಹೇಳಿಲ್ಲ ಅನಿಸುತ್ತೆ. ನಾನೊಬ್ಬ ದಡ್ಡ. ಮುಂಚೆ ಥರ ಎಲ್ಲ ಏನಾಯಿತು ಏನು ಅಂತ ಎಲ್ಲ ಡೀಟೇಲಾಗಿ ಕೇಳೋದಕ್ಕೆ ಹೋಗ್ತೀನಿ. ಅವರಿಬ್ಬರದೇ ಏನೇ ವಿಷಯ ಇರಬೇಕು. ನನಗೆ ಯಾಕೆ, ಅವರಿಬ್ಬರೇ ಮಾತಾಡ್ಕೋತಾರೆ ಬಿಡು. ಸುಜಾತ ಬಳ್ಳಾರಿ ಅವರಿಗೆ ಫ್ಯಾನ್ಸ್ ಕಾರ್ಟೂನ್ ವತಿಯಿಂದ ಹಾಯ್. ನಿಮ್ಮೆಲ್ಲರಿಗೂ ತುಂಬಿದ ಮನೆ ಕತೆ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಈ ಸಾಗರ್ ಅವರು ಎಲ್ಲಿದ್ದಾರೆ? ಕಾಣಿಸ್ತಾನೆ ಇಲ್ಲಲ್ಲ. ಚರಣ್, ಇಷ್ಟು ದಿನ ಏನೇನು ವರ್ಕ್ ಬ್ಯಾಲೆನ್ಸ್ ಇದೆ ನೋಡು, ಅದೆಲ್ಲ ಒಂದು ಲೀಸ್ಟ್ ಮಾಡಿ ನನಗೆ ಕೊಡು. ಅಂದರೆ ಇಷ್ಟು ದಿನ ಮ್ಯಾರೇಜ್ ಗದ್ದಲದಲ್ಲಿ ಆಫೀಸ್ ಕಡೆ ಸರಿಯಾಗಿ ಲಕ್ಷ ಕೊಡೋದೇ ಆಗಿಲ್ಲ ನನಗೆ. ಅದಕ್ಕೋಸ್ಕರ ಯಾವ್ಯಾವುದು ಬ್ಯಾಲೆನ್ಸ್ ಇದೆ ಅದನ್ನೆಲ್ಲ ಒಂದು ಲೀಸ್ಟ್ ಮಾಡಿ ನನಗೆ ಕೊಟ್ಬಿಡು. ನಾನು ನೋಡಿ ಒಂದು ಕಡೆಯಿಂದ ಎಲ್ಲನೂ ವರ್ಕನ್ನು ಕಂಪ್ಲೀಟ್ ಮಾಡ್ಕೋತಾ ಬರ್ತೀನಿ. ಸರಿ ಸಾಗರ್, ಹಾಗೆ ಮಾಡ್ತೀನಿ. ವರ್ಕು ಜಾಸ್ತಿ ಏನು ಬ್ಯಾಲೆನ್ಸ್ ಇಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ತೇಜಸ್ ಸರ್ ಅವರು ಆಫೀಸಿಗೆ ಬರ್ತಿದ್ರಲ್ಲ, ಅವರೆಲ್ಲ ನಿಮ್ಮ ವರ್ಕನ್ನು ಕೂಡ ಅವರೇ ಕಂಪ್ಲೀಟ್ ಮಾಡಿ ಹೋಗ್ತಾಯಿದ್ರು. ಅದಕ್ಕೋಸ್ಕರ ಅಷ್ಟೇನು ವರ್ಕ್ ಇಲ್ಲ ಅಂತ ಅನ್ಕೋತೀನಿ. ಆದರೂ ನೋಡ್ತೀನಿ, ಏನಾದರೂ ವರ್ಕ್ ಬ್ಯಾಲೆನ್ಸ್ ಇದ್ದರೆ ನಾನು ನಿಮಗೆ ಮೇಲ್ ಮಾಡ್ತೀನಂತೆ. ಹಾಂ ಸರಿ, ಮೊದಲು ಆ ಕೆಲಸ ಮಾಡಿ. ಇವತ್ತು ನನಗೆ ಏನು ಕೆಲಸ ಕಂಪ್ಲೀಟ್ ಆಗಿದೆ, ಇನ್ನು ಯಾವ ಕೆಲಸ ಬ್ಯಾಲೆನ್ಸ್ ಇದೆ ಎಲ್ಲನೂ ಗೊತ್ತಾಗಬೇಕು. ಓಕೆ, ಶ್ಯೂರ್ ಸಾಗರ್. ಅರೆ ನೇತ್ರ ಅವರೇ, ನೀವೇನಿಲ್ಲಿ? ನೇತ್ರ, ನೀನೇನಿಲ್ಲಿ? ಅದು ನಿಮ್ಮ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೋಸ್ಕರ ನಾನೇ ಆಫೀಸಿಗೆ ಬಂದೆ. ಅಲ್ಲ ನೇತ್ರ, ಏನೇ ಇಂಪಾರ್ಟೆಂಟ್ ವಿಷಯ ಆದರೂ ಒಂದು ಕಾಲ್ ಮಾಡಬೇಕು ತಾನೇ ನನಗೆ. ಇಲ್ಲ ಅಂದರೆ ನಾನೇ ಮನೆಗೆ ಬರ್ತಿದ್ದೆಲ್ಲ ಈವ್ನಿಂಗ್, ಅವಾಗ ಮಾತಾಡಿದ್ರೆ ಆಗ್ತಿತ್ತು. ನೀನು ಯಾಕೆ ಇಲ್ಲಿವರೆಗೂ ಬಂದೆ? ಇಲ್ಲ ಸಾಗರ್ ಅವರೇ, ನನಗೆ ಕೆಲವೊಂದು ಡೌಟ್ಸ್ ಇತ್ತು, ಅದನ್ನು ಕೇಳೋದಕ್ಕಂತ ಬಂದೆ. ಅದು ನನಗೆ ಇವಾಗಲೇ ಕ್ಲಿಯರ್ ಆಗಬೇಕು. ಸಂಜೆವರೆಗೂ ನನಗೆ ವೇಟ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾವು ಇವಾಗ ಒಂದು ಅರ್ಧ ತಾಸು ನಿಮ್ಮ ಜೊತೆ ಮಾತಾಡಬೇಕು. ನೀವು ಟೈಮ್ ಫ್ರೀ ಮಾಡ್ಕೊಳ್ಳೇಬೇಕು. ನೇತ್ರ, ಏನೇ ವಿಷಯ ಇದ್ರೂ ಮನೆಗೆ ಹೋಗಿ ಮಾತಾಡೋಣ ಅಂತೆ. ಇವಾಗ ನೀನು ಸೀದಾ ಮನೆಗೆ ಹೋಗು. ನಿನಗೆ ಗೊತ್ತು ತಾನೆ, ಮನೇದು ಯಾವುದೇ ಟಾಪಿಕ್ ಆಗಲಿ ಯಾವುದೇ ವಿಷಯ ಆಗಲಿ ನನಗೆ ಆಫೀಸಲ್ಲಿ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ. ನೀನು ಇಲ್ಲಿಗೆ ಬಂದು ತಪ್ಪು ಮಾಡಿದ್ಯಾ. ಇರಲಿ, ಇದೊಂದು ಸಲ ಕ್ಷಮಿಸ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಇದನ್ನೇ ರಿಪೀಟ್ ಮಾಡೋದಕ್ಕೆ ಹೋಗ್ಬೇಡ. ಇವಾಗ ಹೋಗು ಮನೆಗೆ. ನಾನು ಈವ್ನಿಂಗ್ ಬರ್ತೀನಲ್ಲ, ಅವಾಗ ಮಾತಾಡ್ತೀನಿ. ಇಲ್ಲ ಸಾಗರ್ ಅವರೇ, ನಾನು ಇವಾಗಲೇ ಮಾತಾಡಬೇಕು ನಿಮ್ಮ ಜೊತೆ. ನೀವು ಟೈಮ್ ಫ್ರೀ ಮಾಡ್ಕೊಳ್ಳೇಬೇಕು. ನೀವು ನನ್ನ ಜೊತೆ ಮಾತಾಡೋವರೆಗೂ, ನನ್ನ ಡೌಟ್ ಕ್ಲಿಯರ್ ಮಾಡೋವರೆಗೂ ನಾನು ಮಾತ್ರ ಇಲ್ಲಿಂದ ಎಲ್ಲಿಗೂ ಹೋಗೋದಿಲ್ಲ. ಯಾಕೆ ನೇತ್ರ, ಏನಾಯಿತು ನಿನಗೆ? ಸಡನ್ನಾಗಿ ಯಾಕೆ ಈ ಥರ ಮಾತಾಡ್ತಾ ಇದೆಯಾ? ಯಾಕೆ ಮನೆಯಲ್ಲಿ ಯಾರಾದರೂ ಏನಾದರೂ ಅಂದ್ರ? ನೋಡಿ ಸಾಗರ್ ಅವರೇ, ಇದು ನನ್ನ ಬಗ್ಗೆ ಟಾಪಿಕ್ ಅಲ್ಲ. ನನಗೆ ಯಾರೂ ಏನೂ ಅಂದಿಲ್ಲ. ನೀವು ಟೈಮ್ ಫ್ರೀ ಮಾಡಿಕೊಂಡ್ರೆ ನಾನು ಇವಾಗ ನಿಮ್ಮ ಜೊತೆ ಮಾತಾಡ್ತೀನಿ, ಮಾತಾಡಲೇಬೇಕು. ನೀವು ನನ್ನ ಜೊತೆ ಮಾತಾಡೋವರೆಗೂ ನಾನು ನಿಮ್ಮನ್ನು ಈ ರೂಮಿಂದ ಹೊರಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ಸರಿ ಸಾಗರ್, ನೇತ್ರ ಅವರೇ ನೀವು ಮಾತಾಡಿ, ನಾನು ಹೊರಗಡೆ ಹೋಗಿರ್ತೀನಿ. ಪರವಾಗಿಲ್ಲ ಚರಣ್ ಅವರೇ, ನೀವು ಇಲ್ಲೇ ಇರಿ. ನೀವು ನಮ್ಮ ಫ್ಯಾಮಿಲಿ ಮೆಂಬರ್ ತಾನೇ, ಪರವಾಗಿಲ್ಲ, ನೀವು ಇಲ್ಲೇ ಇರಿ, ನಡೆಯುತ್ತೆ. ಅಲ್ಲ ನೇತ್ರ, ಏನಾಗಿದೆ ನಿನಗೆ? ಸರಿ, ಅದು ಏನಂತ ಕೇಳು. ನನಗೆ ಖುಷಿಯವ್ರ ಗಂಡ ಎಲ್ಲಿದ್ದಾರೆ ಅಂತ ಗೊತ್ತಾಗಬೇಕು. ಎಲ್ಲಿದ್ದಾರೆ ಅವರು? ಅವ್ರು ಯಾಕೆ ಮನೆಗೆ ಬಂದಿಲ್ಲ? ಅದು ಅಲ್ಲದೆ ನಮ್ಮ ಮದುವೆಗೆ ಕೂಡ ಬಂದಿಲ್ಲ. ನನಗೆ ಹೇಳಿದ್ದೀನಿ ತಾನೆ, ಅವರು ಫಾರಿನಲ್ಲಿದ್ದಾರೆ ಅಂತ. ಸೊ ನಮ್ಮದು ಫಾರಿನಲ್ಲಿ ನಮ್ಮದೊಂದು ಆಫೀಸ್ ಇದೆ, ಅದನ್ನೆಲ್ಲ ಅವರೇ ನೋಡ್ಕೋತಾ ಇದ್ದಾರೆ. ಅದಕ್ಕೋಸ್ಕರ ಅವರಿಗೆ ಬರೋದಕ್ಕಾಗಿಲ್ಲ. ನಿನಗೆ ಹೇಳಿದ್ದೀನಿ ತಾನೆ. ಇದನ್ನು ಕೇಳೋದಕ್ಕೆ ಇಲ್ಲಿ ತನಕ ಬಂದ್ಯಾ ನೀನು? ಈ ವಿಷಯ ಕೇಳೋದಕ್ಕೆ ನೀನು ಮನೆಯಿಂದ ಇಲ್ಲಿವರೆಗೂ ಬಂದ್ಯಾ? ನೋಡ್ರಿ, ನೀವು ಸಿಟ್ಟು ಮಾಡ್ಕೊಂಡ್ರು ಅಷ್ಟೇ, ಬಿಟ್ಟರು ಅಷ್ಟೇ. ನನಗೆ ಇವತ್ತು ಗೊತ್ತಾಗಲೇಬೇಕು. ಖುಷಿಯವ್ರ ಗಂಡ ಫಾರಿನಲ್ಲಿ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವರು ಎಲ್ಲಿದ್ದಾರೆ, ಯಾಕೆ ಮನೆಗೆ ಬರ್ತಾ ಇಲ್ಲ, ಯಾಕೆ ಖುಷಿಯವರು ಒಬ್ಬರೇ ಜೀವನನ ನಡೆಸ್ತಾ ಇದ್ದಾರೆ, ನನಗೆ ಇವತ್ತು ಗೊತ್ತಾಗಲೇಬೇಕು. ನೀವು ಹೇಳಲೇಬೇಕು ಅಷ್ಟೇ. ನೋಡ್ ನೇತ್ರ, ಇನ್ನೂ ನೀನು ಮನೆಗೆ ಬಂದು 2 ದಿನ ಆಗಿಲ್ಲ. ಆಲ್ರೆಡಿ ಇಲ್ಲದೇ ಇರೋ ವಿಷಯದ ಬಗ್ಗೆ ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ಹಾಗೆ ನಮ್ಮ ಅಕ್ಕನ ಜೀವನದಲ್ಲಿ ನೀನು ಎಂಟ್ರಿ ಆಗೋದಕ್ಕೆ ಹೋಗಬೇಡ. ನನಗಿದು ಸರಿ ಕಾಣೋದಿಲ್ಲ. ನಮ್ಮ ಅಕ್ಕನ ಜೀವನ ಹೇಗೆ ಸರಿ ಮಾಡಬೇಕು, ಅವಳು ಹೇಗಿದ್ರೆ ಆರಾಮಾಗಿರ್ತಾಳೆ ಅನ್ನೋದು ನನಗೆ ಗೊತ್ತು. ನೀನೇನು ಹೇಳಬೇಕಾಗಿಲ್ಲ ನನಗೆ. ಅಕ್ಕನ ಜೀವನ ಸರಿ ಇರಬೇಕು, ಅಕ್ಕನ ಮಗಳ ಜೀವನನೂ ಸರಿ ಇರಬೇಕು ಅಂತ ಒಂದು ಸಣ್ಣ ಸಣ್ಣ ಪರಿಜ್ಞಾನ ನಿಮ್ಮ ತಲೆಯಲ್ಲಿ ಇದ್ದಿದ್ರೆ ನೀವು ಈ ಥರ ಮಾತಾಡ್ತಿಲ್ಲಾಗಿದ್ರಿ. ನೋಡ್ ನೇತ್ರ, ಸುಮ್ಮನೆ ಇಲ್ಲಿಂದ ಹೋಗ್ಬಿಡು. ಇಲ್ಲ ಅಂದರೆ ನನಗೆ ಸಿಟ್ಟು ಬಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸುಮ್ಮನೆ ಇಲ್ಲಿಂದ ಹೋಗ್ಬಿಡು ಮನೆಗೆ. ಇಲ್ಲ ರೀ, ನನಗೆ ಗೊತ್ತಾಗಲೇಬೇಕು. ಖುಷಿಯವ್ರ ಗಂಡ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಾಗಲೇಬೇಕು. ನಾನು ಯಾರೂ ಅಲ್ಲ, ನಾನು ಈ ಮನೆ ಸೊಸೆ ಇದ್ದೀನಿ. ಅದನ್ನು ತಿಳ್ಕೊಳ್ಳೋ ಹಕ್ಕು, ಅಧಿಕಾರ ಎರಡೂ ನನಗಿದೆ. ನನಗೆ ಹೇಳಿ, ನನಗೆ ಬೇಕಂದರೆ ಬೇಕು ಅಷ್ಟೇ. ಖುಷಿಯವ್ರ ಹಸ್ಬೆಂಡ್ ಎಲ್ಲಿದ್ದಾರೆ?
ನಿನ್ನ ಕೆಲಸ ಎಷ್ಟಿದೆ ಅಷ್ಟೇ ನೋಡ್ಕೊಂಡು ಹೋಗಿ ಮನೆಯಲ್ಲಿ. ಇಲ್ಲದೆ ಇರೋದಕ್ಕೆಲ್ಲ ತಲೆ ಹಾಕೋಕೆ ಹೋಗ್ಬೇಡ. ಸುಮ್ಮನೆ ನೀನು ಈ ಥರ ಇಲ್ಲದೆ ಇರೋದಕ್ಕೆ ತಲೆ ಹಾಕಿ ನಮ್ಮ ಮಕ್ಕಳಿಗೆ ಏನಾದರೂ ಬೇಜಾರು ಆಗೋ ಹಾಗೆ ನೀನು ಮಾಡಿದ್ರೆ ನನಗೆ ಗೊತ್ತಾದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ನೇತ್ರ ಅವರೇ, ನೋಡಿ ನೇತ್ರ ಅವರೇ, ಸಾಗರ್ ಇವಾಗ ಫುಲ್ ಸಿಟ್ಟಿನಲ್ಲಿದ್ದಾನೆ. ನೀವು ಇಲ್ಲಿರೋದು ಸರಿಯಲ್ಲ. ಅವ್ನು ಮತ್ತೆ ಸಿಟ್ಟಿನಲ್ಲಿ ಏನು ಮಾಡ್ತಾನೋ ಅವನಿಗೆ ಗೊತ್ತಾಗೋದಿಲ್ಲ. ಬರ್ರಿ, ನಾನು ನಿಮಗೆ ಮನೆಗೆ ಡ್ರಾಪ್ ಮಾಡಿಬರ್ತೀನಿ. ಇಲ್ಲಾಂದರೆ ನಿತಿನ್ಗೆ ಹೇಳ್ತೀನಿ, ಅವನಾದರೂ ಡ್ರಾಪ್ ಮಾಡಿಬರ್ತಾನೆ. ಇಲ್ಲ ಚರಣ್ ಅವರೇ, ನನಗೆ ಖುಷಿ ಹಸ್ಬೆಂಡ್ ಬಗ್ಗೆ ಗೊತ್ತಾಗೋವರೆಗೂ ನಾನು ಇಲ್ಲಿಂದ ಎಲ್ಲೂ ಹೋಗೋದಿಲ್ಲ. ಅವ್ರು ಹೊಡೆದ್ರು ಅಷ್ಟೇ, ಬಡಿದ್ರು ಅಷ್ಟೇ, ನಾನು ಮಾತ್ರ ಇಲ್ಲಿಂದ ಎಲ್ಲೂ ಹೋಗೋದಿಲ್ಲ. ನನಗಿವತ್ತು ಆ ವಿಷಯ ಗೊತ್ತಾಗಲೇಬೇಕು. ಅಲ್ಲ ನೇತ್ರ ಅವರೇ, ನೀವು ಸುಮ್ಮನೆ ಯಾಕೆ ಗಂಡ ಹೆಂಡತಿ ಇಬ್ಬರು ಜಗಳ ಮಾಡ್ತಾ ಇದ್ದೀರಾ? ಅವನಿಗಂತೂ ಗೊತ್ತಾಗೋದಿಲ್ಲ. ಅಟ್ಲೀಸ್ಟ್ ನೀವಾದರೂ ಅರ್ಥ ಮಾಡ್ಕೊಡಿ. ಇವಾಗ ಬೇಡ, ಮತ್ತೆ ಯಾವಾಗಾದರೂ ಸಾಗರ್ ಚಲೋ ಮೂಡಲ್ಲಿರ್ತಾನಲ್ಲ ಅವಾಗ ಮಾತಾಡಿದ್ರಾಯ್ತು. ಪ್ಲೀಸ್ ನೇತ್ರ ಅವರೇ, ಇವಾಗ ನೀವು ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅವನು ಫುಲ್ ಸಿಟ್ಟಿನಲ್ಲಿದ್ದಾನೆ. ಇವಾಗ ಹೇಳೋದು ಅರ್ಥ ಮಾಡ್ಕೊರಿ. ನೋಡಿ ಚರಣ್ ಅವರೇ, ನನಗೆ ಖುಷಿಯವರ ಹಸ್ಬೆಂಡ್ ಬಗ್ಗೆ ಗೊತ್ತಾಗಲೇಬೇಕು. ನಾನು ಚಿನ್ನಿಗೆ ಪ್ರಾಮಿಸ್ ಮಾಡಿದ್ದೀನಿ, ನಿಮ್ಮ ಡ್ಯಾಡಿನ ನಿನ್ನನ್ನು ಒಂದು ಮಾಡೇ ಮಾಡ್ತೀನಿ ಅಂತ. ನಾನು ನನ್ನ ಮಾತನ್ನು ಉಳಿಸ್ಕೊಳ್ಳೇಬೇಕು. ಅದಕ್ಕೋಸ್ಕರ ನಾನು ಎಷ್ಟು ಹೊಡ್ತಾ ಬೇಕಾದರೂ ತಿಂತೀನಿ, ಯಾರ ಜೊತೆ ಬೈಸ್ಕೊಳ್ಳೋದಕ್ಕೂ ರೆಡಿ ಇದ್ದೀನಿ. ನನಗೆ ಆ ವಿಷಯ ಗೊತ್ತಾಗೋವರೆಗೂ ನಾನು ಮಾತ್ರ ಇಲ್ಲಿಂದ ಎಲ್ಲೂ ಹೋಗೋದಿಲ್ಲ. ಪ್ಲೀಸ್ ನೀವು ಹೊರಟೋಗಿ ಇಲ್ಲಿಂದ. ನೇತ್ರ ಅವರೇ, ಇವಾಗ ನಿಮಗೂ ಹೇಳೋಕ್ಕಾಗ್ತಿಲ್ಲ, ಸಾಗರ್ಗೂ ಹೇಳೋಕ್ಕಾಗ್ತಾಯಿಲ್ಲ. ನಿಮ್ಮಿಬ್ಬರು ಜಗಳ ನಮ್ಮ ಕೈಲಿ ನೋಡೋದಕ್ಕೂ ಆಗೋದಿಲ್ಲ. ಪ್ಲೀಸ್ ಅರ್ಥ ಮಾಡ್ಕೊರಿ ನೇತ್ರ ಅವರೇ. ಸರಿ ಚರಣ್ ಅವರೇ, ನಾನು ಇಲ್ಲಿಂದ ಹೋಗ್ತೀನಿ. ಓಕೆ, ಆದರೆ ಏನು ಹೇಳಿ ನೇತ್ರ ಅವರೇ, ನೀವೇನು ಹೇಳಿದ್ರು ನಾನು ಕೇಳ್ತೀನಿ. ಬಟ್ ಸದ್ಯಕ್ಕೆ ನೀವು ಇಲ್ಲಿಂದ ಹೋಗೋದೇ ಚಲೋ. ನೀವು ಮುಂಚೆಯಿಂದನೂ ಸಾಗರ್ ಅವ್ರ ಫ್ಯಾಮಿಲಿಯಲ್ಲಿ ಒಬ್ಬರಂತಲೇ ಇದ್ದೀರಾ. ನಮ್ಮ ಮನೆಯಲ್ಲಿ ಎಲ್ಲರೂ ನಿಮ್ಮನ್ನು ಮನೆ ಮಗ ಅಂತಲೇ ಅಂದ್ಕೊಂಡಿದ್ದಾರೆ. ಅಂದಮೇಲೆ ನಿಮಗೆ ಖುಷಿಯವ್ರ ಹಸ್ಬೆಂಡ್ ಬಗ್ಗೆ, ಆಮೇಲೆ ಖುಷಿಯವ್ರ ಜೀವನದ ಬಗ್ಗೆ ಎಲ್ಲ ಗೊತ್ತಿದೆ. ಅಂದಮೇಲೆ ನೀವೇ ಹೇಳಿ, ಖುಷಿಯವ್ರ ಹಸ್ಬೆಂಡ್ ಎಲ್ಲಿದ್ದಾರೆ, ಯಾಕೆ ಅವ್ರು ಮನೆಗೆ ಬರ್ತಾ ಇಲ್ಲ, ಅವ್ರ ಮಗಳನ್ನು ನೋಡೋದಕ್ಕೆ ಯಾಕೆ ಬರ್ತಾ ಇಲ್ಲ ಅನ್ನೋದನ್ನು ನೀವು ನನಗೆ ಹೇಳಿದರೆ ನಾನು ಇಲ್ಲಿಂದ ಹೋಗ್ತೀನಿ. ನೇತ್ರ ಅವ್ರು ಏನು ಹೇಳ್ತಾ ಇದ್ದೀರಾ? ನನಗೆ ಇದೆಲ್ಲ ಗೊತ್ತಿಲ್ಲ. ನಿಜ ಅಂದರೆ ನಾನು ಖುಷಿ ಅಕ್ಕನ ಮದುವೆ ಆದಾಗ ಆಗಿರಲಿ, ಆಮೇಲೆ ಪಾಪು ಚಿನ್ನಿ ಹುಟ್ಟಿದಾಗ ಆಗಿರಲಿ, ನಾನು ಇಲ್ಲಾಗಿದ್ದೆ. ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಸರಿ ಬಿಡಿ ಚರಣ್ ಅವರೇ, ನಾನು ಸಾಗರ್ ಅವ್ರ ಜೊತೆ ಇವತ್ತು ಹೊಡೆಸ್ಕೊಂಡ್ರೂ ಪರವಾಗಿಲ್ಲ, ಬೈಸ್ಕೊಂಡ್ರೂ ಪರವಾಗಿಲ್ಲ. ನಾನು ಇಲ್ಲೇ ಇದ್ದು ಖುಷಿಯವ್ರ ಹಸ್ಬೆಂಡ್ ಬಗ್ಗೆ ತಿಳ್ಕೊತೀನಿ. ನೀವು ಹೋಗಿ, ಪರವಾಗಿಲ್ಲ. ಪಾಪ ನಿಮಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಏನೂ ಗೊತ್ತೇ ಇಲ್ಲಲ್ಲ. ಸರಿ ಬಿಡಿ, ನಾನು ಸಾಗರ್ ಅವರು ಜಗಳ ಆಡಿದರೂ ನಿಮಗೇನು ಅನಿಸೋದೇ ಇಲ್ಲಲ್ಲ. ಸರಿ ಬಿಡಿ, ನಾನು ಇಲ್ಲೇ ಇರ್ತೀನಿ. ನೇತ್ರ ಅವರೇ, ಪ್ಲೀಸ್ ಕೈ ಮುಗಿತೀನಿ. ಇದೊಂದು ಟಾಪಿಕ್ ಬಗ್ಗೆ ಕೇಳೋದಕ್ಕೆ ಹೋಗ್ಬೇಡಿ ಪ್ಲೀಸ್. ಇದನ್ನೇ ಹೇಳೋದ್ರಿಂದ ಯಾವ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗೋದಿಲ್ಲ. ನೋಡಿ ಚರಣ್ ಅವರೇ, ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇಲ್ಲ ಅಂತ ಯಾಕೆ ಹೇಳ್ತೀರಾ? ಈ ಜಗತ್ತಲ್ಲಿ ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಇದ್ದೇ ಇರುತ್ತೆ. ಅದನ್ನು ನಾವು ತಾಳ್ಮೆಯಿಂದ ಹುಡುಕಬೇಕಷ್ಟ. ಇವಾಗ ನೀವು ಹೇಳ್ತೀರಾ ಅಥವಾ ಇಲ್ಲ? ನಿಮಗೆ ಖುಷಿ ಅಕ್ಕನ ಮೇಲೆ ಸ್ವಲ್ಪನಾದರೂ ಪ್ರೀತಿ ಕಾಳಜಿ ಇದ್ದರೆ, ಚಿನ್ನಿನ ಮುಖ ನೋಡಿ, ಅವಳ ಮೇಲೂ ಒಂದು ಸ್ವಲ್ಪ ಆದರೂ ಪ್ರೀತಿ ಕಾಳಜಿನೂ ನಿಮಗಿದ್ರೆ ಇವತ್ತು ನೀವು ನನ್ನ ಹತ್ರ ಹೇಳ್ತೀರಾ? ಇಲ್ಲ ಅಂದರೆ ನಿಮಗೆ ಈ ಫ್ಯಾಮಿಲಿಗೆ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ನೀವು ಇದ್ದೀರಾ ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಇಲ್ಲಿಂದ ಹೋಗಬೇಡಿ. ಇಲ್ಲ ನೇತ್ರ ಅವರೇ, ನನಗೆ ಖುಷಿ ಅಕ್ಕ ಸ್ವಂತ ಅಕ್ಕ ಇದ್ದಂಗೆ. ನನಗೆಲ್ಲ ವಿಷಯನೂ ಗೊತ್ತು. ಖುಷಿ ಅಕ್ಕನ ಜೀವನ ಸರಿ ಹೋಗುತ್ತೆ, ಚಿನ್ನಿ ಖುಷಿಯಾಗಿರ್ತಾಳೆ ಅಂದರೆ ನಾನು ಖುಷಿ ಅಕ್ಕನ ಗಂಡನ ಬಗ್ಗೆ ಹೇಳ್ತೀನಿ. ಥ್ಯಾಂಕ್ ಯು ಚರಣ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ನಿಜವಾಗ್ಲೂ ನನಗೆ ಏನು ಹೇಳಬೇಕೋ ಗೊತ್ತಾಗ್ತಾಯಿಲ್ಲ. ದಯವಿಟ್ಟು ಖುಷಿ ಹಸ್ಬೆಂಡ್ ಬಗ್ಗೆ ಹೇಳಿ. ಅವರಿಬ್ಬರು ಯಾಕೆ ಬೇರೆ ಆದರೂ? ಚಿನ್ನಿ ಹುಟ್ಟಿದಾಗಿಂದನೂ ತಂದೆ ಮುಖಾನೇ ನೋಡಿಲ್ಲ ಅಂತೆ. ಯಾಕೆ? ಅಷ್ಟು ಮುದ್ದಾಗಿರೋ ಮಗಳಿದ್ರೂ ಯಾಕೆ ಅವ್ರ ಮಗಳನ್ನು ನೋಡೋದಕ್ಕೆ ಬಂದಿಲ್ಲ? ಅವರಿಬ್ಬರದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ? ನೇತ್ರ ಅವರೇ, ಖುಷಿ ಅಕ್ಕನ ಗಂಡನ ಹೆಸರು ಶಶಿ ಅಂತ. ಭಾವ ಕೂಡ ತುಂಬ ಒಳ್ಳೆಯವರು. ಅವರಿಗೆ ಹಿಂದೆ ಮುಂದೆ ಯಾರೂ ಇಲ್ಲಾಗಿದ್ರು, ಅನಾಥರು. ಅವರಿಗೆ ಮತ್ತು ಅಕ್ಕನಿಗೆ ಇಬ್ಬರಿಗೂ ಕಾಲೇಜಲ್ಲಿನೇ ಲವ್ ಆಗಿತ್ತು. ಆಮೇಲೆ ಕಾಲೇಜೆಲ್ಲ ಮುಗಿಸ್ಕೊಂಡು PG ಎಲ್ಲ ಮುಗಿಸ್ಕೊಂಡು ಆಮೇಲೆ ಅವರಿಬ್ಬರು ಮನೆಯಲ್ಲಿ ಒಪ್ಸಿನೇ ಮದುವೆ ಆದರು. ಫಸ್ಟಿಗೆ ಮನೆಯಲ್ಲಿ ಯಾರಿಗೂ ಒಪ್ಪಿಗೆ ಇಲ್ಲಾಗಿತ್ತು. ಯಾಕಂದರೆ ಶಶಿ ಭಾವನಿಗೆ ಹಿಂದೆ ಮುಂದೆ ಯಾರೂ ಇಲ್ಲ ಅಂತ. ಅದು ಅಲ್ಲದೆ ಅವರಿಗೆ ಆಸ್ತಿ ಅಂಥದ್ದು ಏನೂ ಇಲ್ಲಾಗಿತ್ತು. ಅವರು ಮದುವೆ ಆಗ್ತಾ ಇದ್ರಲ್ಲ, ಆವಾಗ ಇನ್ನೂ ಜಾಬ್ ಕೂಡ ಇರಲಿಲ್ಲ ಅವ್ರ ಹತ್ರ. ಹಾಗಾಗಿ ಬೇಡ, ನನ್ನ ಮಗಳು ಚೆನ್ನಾಗಿರಲಿ, ಇಲ್ಲಿ ಇವನಿಗೆ ಕೊಟ್ಟರೆ ಖುಷಿಯಾಗಿರಲ್ಲ ನನ್ನ ಮಗಳು ಅಂತಂದು ಸ್ಟಾರ್ಟಿಂಗಿಗೆ ತೇಜಸ್ ಅಂಕಲು ಮತ್ತು ಶಾಲಿನಿ ಆಂಟಿ ಬೇಡ ಅಂತಲೇ ಅಂದಿದ್ರು. ಹೌದಾ? ಮತ್ತು ಆಮೇಲೆ ಏನಾಯಿತು? ಖುಷಿ ಅಕ್ಕ ಜಗಳ ಮಾಡಿ ಹಠ ಮಾಡಿ ಹಂಗೆ ಮಾಡಿ ಮನೆಯಲ್ಲಿ ಒಪ್ಸಿದ್ರು. ಆಮೇಲೆ ಅಂಕಲ್ ಮತ್ತು ಆಂಟಿ ಇಬ್ಬರು ಒಪ್ಕೊಂಡು ಅವರಿಬ್ರದ್ದು ಮದುವೆ ಆಯಿತು. ಮದುವೆ ಆದಮೇಲೆ ಒಂದು 4 ರಿಂದ 5 ತಿಂಗಳಿಗೆ ಶಶಿರ್ ಭಾವನಿಗೆ ಗೋರ್ಮೆಂಟ್ ಟೀಚರಾಗಿ ಜಾಬ್ ಅಪಾಯಿಂಟ್ ಆಯಿತು. ಅಂದರೆ ಹೈಸ್ಕೂಲ್ ಟೀಚರಾಗಿ, ಹೈಸ್ಕೂಲಲ್ಲ ಪ್ರೈಮರಿ ಟೀಚರಾಗಿ ಅವರು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಹೌದಾ? ಅವರು ಟೀಚರ್ ಇದ್ದಾರಾ? ಹಾಂ ನೇತ್ರ ಅವರೇ, ಅವರು ಟೀಚರ್ ಇದ್ದಾರೆ. ಇಬ್ಬರು ಜೀವನನೂ ಚೆನ್ನಾಗಿತ್ತು. ಇಬ್ಬರು ಹೊಂದಾಣಿಕೆ ಮಾಡ್ಕೊಂಡೇ ಹೋಗ್ತಾ ಇದ್ರು. ಅವರು ಎಷ್ಟು 1 ವರ್ಷ ತನಕ ಯಾವುದೇ ಥರದ ಪ್ರಾಬ್ಲಮ್ಸ್ ಇಲ್ಲಾಗಿತ್ತು ಅವರಿಬ್ಬರ ಮಧ್ಯೆ. ಇಬ್ಬರು ಅಷ್ಟು ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಇಬ್ಬರು ಚೆನ್ನಾಗಿ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ರು. ಮತ್ತೆ ಆಮೇಲೆ ಏನಾಯಿತು? ಅವರಿಬ್ಬರು ಅಷ್ಟು ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ರಂತಂದರೆ ಮತ್ತೆ ಯಾಕೆ ಅವರಿಬ್ಬರು ಬೇರೆ ಆದರು?
ಹೇಳಿ ಚರಣ್ ಅವರೇ.